ವೀಕ್ಷಕರೇ, ನೀವೆಲ್ಲ ಕೆಲಸ ಇಲ್ಲದ ಬಡಗಿ ಬೆಕ್ಕಿನ ಬಾಲ ಕಟ್ ಮಾಡಿದ್ರು ಅನ್ನೋ ಗಾದೆ ಮಾತು ಕೇಳಿರ್ತೀರಾ. ಒಂಥರ ದರ್ಶನ್ ಅಭಿಮಾನಿಗಳ ಹುಚ್ಚಾಟವು ಹಾಗೆ ಆಗಿದೆ. ಹೀರೋ ಆಗಿ ಪರದೆ ಮೇಲೆ ಮಿಂಚಬೇಕಿದ್ದ ದರ್ಶನ್ ಕೊಲೆ ಆರೋಪದ ಮೇಲೆ ಜೈಲೂಟ ತಿಂದು ಬಂದು ಸ್ವಲ್ಪ ಬುದ್ಧಿ ಕಲ್ತವ್ರಂತೆ ಕಾಣ್ತಿದ್ರು. ದೇವಸ್ಥಾನಗಳನ್ನು ಸುತ್ತಕೊಂಡು ಅವರಾಯ್ತು ಅವರ ಕೆಲಸ ಆಯ್ತು ಅನ್ನೋ ಹಾಗೆ ಇದ್ರು. ಆದ್ರೆ ಅವರ ಕೆಲವು ಫ್ಯಾನ್ಸ್ ಗಳು ಮಾಡಿರೋ ಕೆಲಸದಿಂದಾಗಿ ಕನ್ನಡ ನಾಡಿನ ಹೆಮ್ಮೆ ನಟಿಯರು ಕಿತ್ತಾಡುವಂತಾಗಿದೆ. ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. ಅದಕ್ಕೂ ಮುನ್ನ ಇನ್ಸೈಡ್ ಟ್ರಸ್ಟ್ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ರಮ್ಯಾ ರಕ್ಷಿತಾ ಒಂದು ಕಾಲದ ಚಿತ್ರರಂಗದ ಆಳಿದ ಬಹುದೊಡ್ಡ ಸ್ಟಾರ್ ನಟಿಯರು. ಸಿನಿ ಜಗತ್ತಿನಲ್ಲಿ ಇಬ್ಬರ ನಡುವೆ ಸೈಲೆಂಟ್ ವಾರ್ ಇತ್ತು ಅನ್ನೋ ಮಾತುಗಳು ಎಲ್ಲರ ಕಿವಿಗೆ ಬಿದ್ದಿವೆ. ಇತ್ತೀಚೆಗೆ ರಕ್ಷಿತಾ ತಮ್ಮನ ಮದುವೆಗೆ ರಮ್ಯಾ ಬಂದಾಗ ಅಂತೂ ಇಂತೂ ಇವರಿಬ್ಬರ ನಡುವೆ ಮೌನ ಸಮರ ಮುಗಿಯಿತು. ಸ್ಟಾರ್ ನಟಿಯರು ಕೊನೆಗೂ ಒಂದಾದ್ರು ಅಂತ ಖುಷಿಯಲ್ಲ ಇದ್ರು ಫ್ಯಾನ್ಸ್. ಆದ್ರೆ ಈಗ ಮತ್ತೆ ಇವರಿಬ್ಬರ ನಡುವೆ ಸೈಲೆಂಟ್ ಕದನ ಶುರುವಾದಂತೆ ಕಾಣ್ತಿದೆ. ಹೌದು, ನಟಿ ರಮ್ಯಾ ರೇಣುಕಾಸ್ವಾಮಿ ಕೊಲೆ ಕುರಿತು ಪೋಸ್ಟ್ ಹಂಚಿಕೊಂಡು ದರ್ಶನ್ ವಿರೋಧವಾಗಿ ಮಾತನಾಡಿದ್ರು. ಈ ವಿಚಾರ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಸೌಂಡ್ ಮಾಡ್ತಿದೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ನಟಿ ರಮ್ಯಾ ರೇಣುಕಾಸ್ವಾಮಿ ಮೆಸೇಜ್ಗೂ ದರ್ಶನ್ ಅಭಿಮಾನಿಗಳು ಮಾಡೋ ಮೆಸೇಜ್ಗೂ ವ್ಯತ್ಯಾಸ ಇಲ್ಲ ಎಂದು ಹೇಳಿದ್ದಾರೆ. ಇದಕ್ಕೆ ಪರೋಕ್ಷವಾಗಿ ನಟಿ ರಕ್ಷಿತಾ ಟಾಂಗ್ ಕೊಟ್ಟಿದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ರಕ್ಷಿತಾ, ಯು ನೋ ವಾಟ್ ಐ ವುಡ್ ರಿಯಲಿ ಲೈಕ್ ಟು ಸಿ ಗೋ ವೈರಲ್ ಬಿಕಾಸ್ ಹ್ಯೂಮನ್ ಡಿಸೆನ್ಸಿ ಅಂತ ಒಂದು ಪೋಸ್ಟ್ ಹಂಚಿಕೊಂಡಿದ್ದಾರೆ. ಮತ್ತೊಂದು ಪೋಸ್ಟ್ ನಲ್ಲಿ ಎಲ್ಲರಿಗೂ ಮಾನಸಿಕತೆ ಮತ್ತು ಎಚ್ಚರಿಕೆ ಇರಬೇಕು ಎಂದು ಬರೆದುಕೊಂಡಿದ್ದಾರೆ. ಇದು ಸದ್ಯದ ಪರಿಸ್ಥಿತಿಯಲ್ಲಿ ಮಾನವೀಯತೆ ಮೌಲ್ಯಗಳ ಕೊರತೆಯನ್ನು ತೋರಿಸುವಂತದ್ದು. ವ್ಯಕ್ತಿಯ ಕೃತಿಗಳು, ಮಾತುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿರುವ ಯುಗದಲ್ಲಿ ಮಾನವೀಯತೆ ಮತ್ತು ಮೌಲ್ಯಗಳನ್ನು ವೈರಲ್ ಆಗಬೇಕು ಎಂದು ಸಂದೇಶವನ್ನು ಅವರು ನೀಡಿದ್ದಾರೆ. ಕೆಲವು ಸಾಮಾಜಿಕ ಮಾಧ್ಯಮ ಬಳಕೆದಾರರು ರಕ್ಷಿತಾ ಅವರ ಈ ಪೋಸ್ಟ್ ಗಳನ್ನು ನಟಿ ರಮ್ಯಾ ಅವರು ದರ್ಶನ್ ವಿರುದ್ಧ ಮಾತನಾಡಿರುವ ಹೇಳಿಕೆಗೆ ಪರೋಕ್ಷ ಪ್ರತಿಕ್ರಿಯೆ ಎಂದು ಅರ್ಥೈಸುತ್ತಿದ್ದಾರೆ. ಏಕೆಂದರೆ ಈ ದಿನಗಳಲ್ಲಿ ನಟ ದರ್ಶನ್ ವಿರುದ್ಧ ನಟಿ ರಮ್ಯಾ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಿರಂಗವಾಗಿ ಆರೋಪ ಮಾಡಿದ್ದು ಸ್ಯಾಂಡಲ್ವುಡ್ ಲೋಕದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ರಕ್ಷಿತಾ ಅವರು ಯಾವುದೇ ಹೆಸರು ಅಥವಾ ವಿವಾದಗಳನ್ನು ನೇರವಾಗಿ ಉಲ್ಲೇಖಿಸದಿದ್ದರೂ ಈ ಸಂದೇಶಗಳು ಸಮಾಜದಲ್ಲಿ ಕಳೆದು ಹೋಗುತ್ತಿರುವ ಮೌಲ್ಯಗಳಿಗಾಗಿ ಒಂದು ಸಂಕೇತವಾಗಿ ಕಾಣುತ್ತಿದೆ. ಮಾನವೀಯತೆ, ಕರುಣೆ, ಸಹಾನುಭೂತಿ ಎಂಬಂತಹ ಮೌಲ್ಯಗಳು ಎಲ್ಲರೊಳಗಡೆ ಮತ್ತೆ ಬಂದು ನಿಂತುಕೊಳ್ಳಬೇಕೆಂಬ ಆಶೆಯನ್ನು ವ್ಯಕ್ತಪಡಿಸಿದ್ದಾರೆ. ಏನೇ ಆಗ್ಲಿ, ಈ ರೀತಿಯ ಅಭಿಮಾನಿಗಳ ವರ್ತನೆಯಿಂದ ನಟ ನಟಿಯರಿಗೆ ಬೇಜಾರಾಗುವುದು ನಿಜ. ಅಭಿಮಾನಿಗಳಿಗೆ ಅಷ್ಟೊಂದು ಪ್ರೀತಿ ಇದ್ದರೆ ಅವರ ಸಿನಿಮಾ ನೋಡಲಿ, ತಮ್ಮ ನೆಚ್ಚಿನ ನಟರ ಹೆಸರಿನಲ್ಲಿ ಅನ್ನದಾನ, ರಕ್ತದಾನ ಮಾಡಲಿ. ಅದರಿಂದ ಸಮಾಜಕ್ಕೆ ಉಪಯೋಗ ಆಗುತ್ತದೆ. ಅದು ಅವರ ನಟರಿಗೆ ಕೊಡುವ ಗೌರವ. ಅದು ಬಿಟ್ಟು ಈ ರೀತಿಯ ಹುಚ್ಚಾಟಕ್ಕೆ ಅಭಿಮಾನ ಅನ್ನುವುದಿಲ್ಲ. ಸಿನಿಮಾ ಅನ್ನೋದು ಒಂದು ಅದ್ಭುತವಾದ ಮನೋರಂಜನಾ ಶಕ್ತಿ. ಅದನ್ನು ಹಾಳು ಮಾಡದಿರಿ. ದೇವರು ಇನ್ನಾದ್ರೂ ಅಂಧ ಅಭಿಮಾನಿಗಳಿಗೆ ಬುದ್ಧಿ ಕೊಡಲಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಮಸ್ಕಾರ.